ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮಸ್ಕಾರ ಕರ್ನಾಟಕ. ಇವ ಯಾರೇ? ಕನ್ನಡದ ಕಂದ. ವೆಲ್ಕಮ್ ಬ್ಯಾಕ್ ಟು ಕುಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಬೇಕು ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ರೇಖಾ ಅಡುಗೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಸೊ ಅದರಲ್ಲಿ ತೋರಿಸ್ತಕ್ಕಂತಹ ಹೆಸರು ಕಾಳು ತಡಕ, ಓಕೆ, ಹೆಸರು ಕಾಳು ತಡಕ. ಇದನ್ನು ಸಾಂಬಾರು ಅನ್ಬೋದು, ಪಲ್ಯ ಅನ್ಬೋದು, ತಡಕನಾದರೂ ಅನ್ರಿ, ಏನಾದರೂ ಅನ್ರಿ, ಓಕೆನಾ. ಒಟ್ನಲ್ಲಿ ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಕನ್ವೀನಿಯೆಂಟ್ ಅನಿಸುತ್ತೋ ಆ ಥರ ಕರೀರಿ, ತೊಂದರೆ ಇಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ಇದೊಂಥರ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಮುದ್ದೆ ಜೊತೆನೂ ತಿನ್ಬೋದು, ಓಕೆನಾ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಬೇಕಾಗುವ ಇಂಗ್ರೀಡಿಯೆಂಟ್ಸ್. ಈ ಹೆಸರು ಕಾಳು ತಡಕ ಮಾಡೋದಕ್ಕೆ ಬೇಕಾಗಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಮೇನಾಗಿ ನಮಗೆ ಬೇಕಾಗೋದು ಒಂದು ಸ್ಟವ್ ಬೇಕು, ಆ ಸ್ಟವ್ಗೆ ಒಂದು ಬಾಣಲಿ ಬೇಕು, ಓಕೆನಾ. ಸೊ ಆಮೇಲೆ ಈ ಹೆಸರು ಕಾಳು ಬೇಕು. ಇಲ್ಲಿ ನಾನು 2 ಕಪ್ ಹೆಸರು ಕಾಳನ್ನ ಆಲ್ರೆಡಿ 2 ವಿಷಲ್ಲು ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ, ಓಕೆನಾ. ಆಮೇಲೆ ಇದು 2 ಟೊಮೆಟೊದು ಪ್ಯೂರಿ, ಓಕೆನಾ. ಸೊ ಸೇಮ್ ಈ ಹೆಸರು ಕಾಳು ಕುದಿಯೋ ಟೈಮಲ್ಲೇ ಇದು 2 ಟೊಮೆಟೊನ ನಾನು ಅದರಲ್ಲಿ ಹಾಕಿ ಕುದಿಸಿ, ಆಮೇಲೆ ಆ 2 ಟೊಮೆಟೊಗಳನ್ನ ಆಚೆ ತೊಗೊಂಡು ಒಂಚೂರು ಏನಂದ್ರೆ ಅದಕ್ಕೆ ಮ್ಯಾಶ್ ಮಾಡಿ ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಇದು ಟೊಮೆಟೊ ಪ್ಯೂರಿ, 2 ಟೊಮೆಟೊ. ಇದು 2 ಕಪ್ಪು ಹೆಸರು ಕಾಳು, ಓಕೆ, 2 ವಿಷಲ್ ಕೂಗಿಸಿರೋದು. ಆಮೇಲೆ ಇದು ಅರಶಿನ ಪುಡಿ, ಓಕೆನಾ. ಆಮೇಲೆ ಇದು ಜೀರಿಗೆ ಸಾಸಿವೆ ಮಿಕ್ಸ್, ಓಕೆ. ಆಮೇಲೆ ಇದು ಏನಂತಾರೆ, ಇದು ಕರಿಬೇವು, ಓಕೆನಾ. 1 ಎಸಳು ಕರಿಬೇವು ಸೊಪ್ಪು, ಆಮೇಲೆ ಇಷ್ಟು ಕೊತ್ತಂಬರಿ ಸೊಪ್ಪು, ಓಕೆನಾ. ಆಮೇಲೆ ಇದು 2 ಟೇಬಲ್ ಸ್ಪೂನು ಮೆಣಸಿನ ಪೌಡ್ರು, ಓಕೆ, ಅಂದರೆ ಕೆಂಪು ಖಾರದ ಪುಡಿ. ಆಮೇಲೆ ಇದು 1 ಟೇಬಲ್ ಸ್ಪೂನು ಗರಂ ಮಸಾಲ. ಆಮೇಲೆ 1 ಬಿಗ್ ಸೈಜ್ ಈರುಳ್ಳಿ, ಓಕೆನಾ, ಅಂದರೆ ದೊಡ್ಡಗಿರೋ ಸೈಜ್ದು ಈರುಳ್ಳಿ, ಓಕೆ. ಆಮೇಲೆ ಇದು 1 ದೊಡ್ಡ ಸೈಜ್ದು ಬೆಳ್ಳುಳ್ಳಿ, ಓಕೆ. ಮತ್ತು ಇನ್ನೇನು, ಆಮೇಲೆ ಎಣ್ಣೆ ಬೇಕು, ಆಮೇಲೆ ಉಪ್ಪು ಬೇಕು, ಓಕೆನಾ. ಇಷ್ಟೇ. ಇದಿಷ್ಟು ಇದು ಬಿಟ್ರೆ ನಿಮಗೆ ಹೆಸರು ಕಾಳು ತಡಕ ರೆಡಿ ಆಗುತ್ತೆ, ಓಕೆನಾ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೂಲ್. ಸೊ ಆನ್ ಮಾಡ್ಕೊಂಡಿದ್ದೀನಿ, ಶಾಖನೂ ಸೆಟ್ ಮಾಡಿದ್ದೀನಿ. ಇದರಲ್ಲಿ ಈಗ ಫಸ್ಟು 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋಣ. ಟೀ ಸ್ಪೂನ್, ಓಕೆನಾ. ಸೊ ಕಣ್ಣು ಅಳತೆಯಲ್ಲೇ ಹಾಕ್ಕೊಳ್ರಿ. ಸೊ ಇದು ನಮ್ಮದೇ ಬ್ರ್ಯಾಂಡು, ಓಕೆನಾ. ಎಣ್ಣೆ ನೋಡ್ಬೋದು, ಯಾರನ್ನು ಬೇಕಿದ್ರೆ ಅಪ್ರೋಚ್ ಮಾಡ್ಬೋದು. ಇಷ್ಟು ಸಾಕು, ಓಕೆನಾ. 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆ ಹಾಕೋಣ. ಸೊ ಎಣ್ಣೆ ಬಿಸಿಯಾಗಿದೆ, ಜೀರಿಗೆ ಸಾಸಿವೆ ನಾನು ಚಟ್ ಅಂತ ಇದೆ. ಈಗ ಇದಕ್ಕೆ ಏನಂತಾರೆ, ಇದಕ್ಕೆ ಕರಿಬೇವು ಸೊಪ್ಪು, ಓಕೆನಾ. 1 ಎಳೆ ಕರಿಬೇವು ಸೊಪ್ಪನ್ನ ಇದಕ್ಕೆ ಹಾಕ್ಕೊಡೋಣ, ಓಕೆ. ಈ ಥರ ಚಟ ಅನ್ಬೇಕಾದ್ರೆ ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಬೆಂದಾದ ತಕ್ಷಣ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ, ಓಕೆ. ಇದು ಈರುಳ್ಳಿ ಹಾಕ್ತಾಯಿದ್ದೀನಿ. ಓಕೆನಾ. ಈಗ ಒಂಚೂರು ಉರಿ ಕಡ್ದ ಮಾಡೋಣ. ಸೊ ಈ ಬೆಳ್ಳುಳ್ಳಿ ಎಲ್ಲ ಏನಂತಾರೆ, ಅದಕ್ಕೆ ಕೆಂಪು ಕಲರ್ ಆಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಅನ್ಬೋದು.
ಓಕೆ, ಹೊಗೆ ಬರ್ತಾ ಇದೆ. ಇದ್ರದ್ದು ಶಾಖ ಕಡೆ ಮಾಡ್ಕೊಳ್ಳೋಣ. ಇಲ್ಲಿ ಬುಲೆಟ್ ಶೂಟಿಂಗ್ ಮಾಡೋರು ಜಾಸ್ತಿ ಇದ್ದಾರೆ, ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಬುಲೆಟ್ ನಾಯ್ಸ್ ಬಂದಿದೆ. ಓಕೆನಾ, ಎಕ್ಸಾಸ್ಟ್ ನೋಟ್. ಸೊ ತಲೆ ಕೆಡಿಸ್ಕೋಬೋದು. ಸೊ ಇದಿಷ್ಟಾದಮೇಲೆ ಇದಕ್ಕೆ ಈ ಟೊಮೆಟೊ ಪ್ಯೂರಿ, ಓಕೆನಾ, ಈ ಪ್ಯೂರಿನ ಇದಕ್ಕೆ ಹಾಕೋತೀನಿ. ಓಕೆನಾ, ಅದಕ್ಕೂ ಮುಂಚೆ ಒಂದು ಸೆಕೆಂಡ್ ವೇಟ್ ಮಾಡೋಣ. ಇದು ಇನ್ನೊಂದು ಚೂರು ಬೇಯಲಿ. ಓಕೆನಾ, ಇದಿಷ್ಟು ಬೆಂದಾದಮೇಲೆ ಇದಕ್ಕೆ ಈ ಪ್ಯೂರಿ ಹಾಕೋಣ. ಓಕೆ, 2 ಟೊಮೆಟೊದು ಪ್ಯೂರಿ ಇದೆ. ಈ ಪ್ಯೂರಿ ಹಾಕಿ ಒಂಚೂರು ಶಾಖನ ಜಾಸ್ತಿ ಮಾಡೋಣ. ಓಕೆ, ಈಗ ಹೆಸರುಬೇಳೆ ಆಲ್ರೆಡಿ ನಮ್ಮದು 2 ವಿಷಲ್ ಕುಕ್ ಆಗಿದೆ. ಸೊ ನೋ ನೀಡ್ ಟು ವರಿ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಓಕೆನಾ, ಸೊ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆನಾ, ಇದು ಬೇಯಲಿ 1-2 ನಿಮಿಷ ಫುಲ್. ಏನಂತಾರೆ ಅದಕ್ಕೆ, ಪಕ್ವವಾಗಿ ಬೆಂದ ಮೇಲೆ ನಾವು ಅದಕ್ಕೆ ಹೆಸರು ಬೇಳೆನೂ ಒಂಚೂರು ಹಾಕಿ ಉಪ್ಪು ಹಾಕಿ ಇಟ್ಬಿಡೋಣ. ಓಕೆನಾ, ಇದಕ್ಕಿಂತ ಉಪ್ಪು ಹಾಕಿಲ್ಲ ನಾನು. ಸೊ ಇದು ಈಗ ಬಾಯ್ಲ್ ಆಗ್ತಾ ಇದೆ ಒಳಗಡೆ. ಸೊ ನೋಡ್ಬೋದು ಇದ್ರದ್ದೆಲ್ಲ ಹೊಗೆ ಬರ್ತಾ ಇದೆ. ಈಗ ಈ ಎಲ್ಲ ಹೊಗೆ ಫುಲ್ ಬರೋ ಟೈಮಲ್ಲಿ ನಾವು ಏನೋ ಓಪನ್ ಮಾಡೋಣ, ಒಂದು ಮಿಕ್ಸ್ ಕೊಡೋಣ. ಒಂದು ಮಿಕ್ಸ್ ಮಾಡಿ ಇದಕ್ಕೆ ಈಗ ಬೇಕಾಗುವಂಥ ಐಟಮ್ಗಳನ್ನ ಹಾಕೊಳ್ಳೋಣ. ಓಕೆ, ಇದಕ್ಕೆ ಮೂಲವಾಗಿ ಬೇಕಾದಂಥ ಐಟಮು ಉಪ್ಪು ಹಾಕೊಳ್ಳೋಣ. ಸೊ 2 ಟೀ ಸ್ಪೂನ್ ಉಪ್ಪು ಹಾಕೋತೀನಿ. 2 ಬೇಡ, 1.5 ಸಾಕು. 1.5. ಓಕೆನಾ, ಯಾಕಂದರೆ ಹೆಸರು ಕಾಳಲ್ಲೂ ಸ್ವಲ್ಪ ಉಪ್ಪಿನಂಶ ಇದ್ರೂ ಇರ್ಬೋದು. ಹುನೋಸ್, ಸಪ್ಪೆ ಆದರೆ ಆಮೇಲೆ ಮೇಲೆ ಉಪ್ಪು ಹಾಕೋಬೋದು. ಬಟ್ ಉಪ್ಪೇ ಜಾಸ್ತಿ ಆಗಿಬಿಟ್ರೆ ಅದನ್ನು ಸಪ್ಪೆ ಮಾಡೋದು ತುಂಬ ಕಷ್ಟ ಇರತ್ತಲ್ವ. ಸೊ ಇದು ಹೊಗೆ ಬಂತು. ಈಗ ಇದಕ್ಕೆ ಹೆಸರು ಕಾಳು ಹಾಕೋಣ. ಇದರಲ್ಲಿರೋ ಎಲ್ಲ ಹೆಸರು ಕಾಳನ್ನು ಇದಕ್ಕೆ ಡಂಪ್. ಏನಂತಾರೆ, ಹೋಮ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ಅದೊಂದೆರಡು ಬ್ಯಾಕ್ಗ್ರೌಂಡಲ್ಲಿ ಹಾಕ್ಬಿಡೋಣ. ಬೆಂಡೆಕಾಯಿ ಕೊಡ್ತೀವಿ, ಬೋಟಿ ಕಲೀಜ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಏನಾದ್ರು ನಾಯಿಗೆ. ಸೊ ಅದನ್ನೇ ರಿಪೀಟ್ ಮಾಡೋಣ. ಮಿಕ್ಸ್ ಕೊಡೋಣ. ಈಗ ಈ ಥರ ಮಿಕ್ಸ್ ಮಾಡಿ ನೋಡ್ಬೋದು. ಈಗ ಹೆಸರು ಕಾಳ್ದು ಸ್ಮೆಲ್ ಬರ್ತಾ ಇದೆ. ಓಕೆನಾ, ಇಷ್ಟು ಆದಮೇಲೆ ಇದಕ್ಕೆ ಈ ಖಾರ ಪೌಡ್ರು ಪ್ಲಸ್ ಇದು 2 ಟೇಬಲ್ ಸ್ಪೂನ್ ಇದೆ, ಅಂದರೆ 2 ಟೇಬಲ್ ಸ್ಪೂನ್. ಓಕೆನಾ, ಸೊ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಓಕೆ, ಸೊ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ. ಸೊ ಇದು ಮಿಕ್ಸ್ ಆದಮೇಲೆ ಓಕೆ, ಮಿಕ್ಸ್ ಆಯಿತು. ಈಗ ಇದಕ್ಕೆ ಒಂಚೂರು ನೀರು ಹಾಕೋಣ. ಓಕೆನಾ, ನೀರು ಹಾಕಿ ಒಂಚೂರು ಬಾಯ್ಲ್ ಆಗಬೇಕಲ್ವ ಮಸಾಲೆ ಪದಾರ್ಥಗಳೆಲ್ಲ. ಸೊ ಒಂದು ಸ್ವಲ್ಪ ಜಾಸ್ತಿ ಬೇಡ, 1/4 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಓಕೆನಾ, ಸೊ 1/4 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಇದ್ರದ್ದು ಇನ್ನೊಂದು ಸರ್ತಿ ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಇಷ್ಟು ನೀರು ಬಂದಿದೆ ನೋಡ್ರಿ. ಓಕೆನಾ, ಇನ್ನೊಂದು ಸ್ವಲ್ಪ ಹಾಕೊಂಬಿಡೋಣ ಬೆಟ್ರ್.
ಅಂದರೆ ಸಾಂಬಾರು ಥರನೂ ಆಗುತ್ತೆ ಅವಾಗ. ಸೊ ಅರ್ಧ ಲೀಟ್ರ್ ನೀರು ಅಂದ್ಬಿಡ್ರಿ ಆಲ್ಮೋಸ್ಟ್. ಓಕೆನಾ? ಇಷ್ಟು ನೀರು ಹಾಕಿ ಇದೆಲ್ಲ ಈ ಥರ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದರ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ. ಒಂದು 5 ನಿಮಿಷ ಬೇಯಲಿ ಇದು. ಎಂಥದಕ್ಕೆ ಜಾಸ್ತಿ ಶಾಖದಲ್ಲಿ. ಸೊ ಇವಾಗ ಫುಲ್ ಆಲ್ಮೋಸ್ಟ್ ಅಲ್ಲಿ ಪೀಕಲ್ಲಿದೆ ಬಾಯ್ಲಿಂಗ್ ಟೆಂಪ್ರೇಚರ್. ಈಗ ಶಾಖ ಕಡಿಮೆ ಮಾಡೋಣ. ಈಗ ಇದನ್ನು ಲಿಡ್ನ ಓಪನ್ ಮಾಡೋಣ. ಆಹಾ, ವಾಟ್ ಎ ಮೂಮೆಂಟ್. ಸೊ ಈಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡೋಣ. ಆಗಿದೆ ಆಲ್ಮೋಸ್ಟು. ಆಲ್ಮೋಸ್ಟ್ ಆದಂಗೆ ಇನ್ನೊಂದು ಚೂರು ಬಾಯ್ಲ್ ಆಗ್ಬಿಟ್ಟು. ನೀವು ಕೂಡ ನಾನು ತೋರಿಸೋಂಥ ರೆಸಿಪಿಗಳನ್ನ ನಿಮ್ಮ ಮನೇಲಿ ಟ್ರೈ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಹಾಗೆ ಏನಂತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಒಂಚೂರು ಬೆಳೆಸಿ, ಹಾರೈಸಿ, ಹರಿಸಿ. ಓಕೆ, ಥ್ಯಾಂಕ್ ಯು. ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳ ಪ್ರಾಯೋಜಕರು